ಹೊಸ ಪಡಿತರ ಚೀಟಿ ಪಡೆಯಲು ತಾತ್ಕಾಲಿಕ ಆದರೂ ಅವಕಾಶ ನೀಡುವಂತೆ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಪವನ್ ಕುಮಾರ್ ಶಿರ್ವಾ ರಾಜ್ಯಪಾಲರಿಗೆ ಮನವಿ ಮಾಡಿದ್ದಾರೆ. ಸುಮಾರು 3-4 ವರ್ಷಗಳಿಂದ ಹೊಸ ಪಡಿತರ ಚೀಟಿ ಮಾಡಲು ಅವಕಾಶ ಸಿಗ್ತಿಲ್ಲ. ಹೊಸ ಪಡಿತರ ಚೀಟಿ ಮಾಡಲು ಅರ್ಹತೆ ಇರುವಂತಹ ಬಡವರು ಅದನ್ನು ನಂಬಿಕೊಂಡು ಬದುಕುವವರು ಅವಕಾಶ ಇಲ್ಲದೆ ಪಡಿತರಕ್ಕೆ, ವೈದ್ಯಕೀಯ ಚಿಕಿತ್ಸೆಗೆ, ಶಿಕ್ಷಣಕ್ಕೆ ಹಾಗೂ ಮೂಲಭೂತ ಸೌಕರ್ಯ ಪಡೆಯಲು ತುಂಬ ಸಮಸ್ಯೆಯನ್ನು ಅನುಭವಿಸುತ್ತಿದ್ದಾರೆ. ಆದ್ದರಿಂದ ತುರ್ತಾಗಿ ಅಲ್ಪ ಸಮಯದವರೆಗಾದರೂ ಅರ್ಹತೆ ಇರುವವರು BPL ಹೊಸ ಪಡಿತರ ಚೀಟಿಯನ್ನು ಸಲ್ಲಿಸಲು ಅವಕಾಶ ಮಾಡಿಕೊಡಬೇಕಾಗಿ ವಿನಂತಿ ಅಂತೇಳಿ ಮನವಿಯನ್ನು ಮಾಡಿದ್ದಾರೆ. ಹಾಗೂ APL ಪಡಿತರ ಚೀಟಿಗೆ ಅರ್ಹತೆ ಹೊಂದಿದ್ದು APL ಪಡಿತರ ಚೀಟಿ ಮಾಡಲು ಅವಕಾಶ ನೀಡಿರೋದಿಲ್ಲ. ಈ ಬಗ್ಗೆ ತುರ್ತಾಗಿ ಗಮನಿಸಿ ರಾಜ್ಯದ ಜನತೆಗೆ ಅನುಕೂಲ ಮಾಡಿಕೊಡಬೇಕಾಗಿ ಮನವಿ ಮಾಡಿದ್ದಾರೆ. ಈಗಾಗಲೇ ಪ್ರಸ್ತುತವಾಗಿ ಸರ್ಕಾರ ಸುಮಾರು 3-4 ವರ್ಷಗಳಿಂದ ಹೊಸ BPL ಕಾರ್ಡ್, ಹೊಸ ಪಡಿತರ ಚೀಟಿ ಅಪ್ಲೈ ಮಾಡಲಿಕ್ಕೆ ಬಿಡ್ತಿಲ್ಲ. ಇದ್ದ BPL ಕಾರ್ಡ್ಗಳನ್ನು ಕೂಡ ಸರ್ಕಾರ ಕ್ಯಾನ್ಸಲ್ ಮಾಡ್ತಿದೆ. ಯಾಕಂತ ಹೇಳಿದರೆ ಎಲ್ಲರೂ ಕಡು ಬಡವರಂತೇಳಿ ರೇಷನ್ ಕಾರ್ಡ್ ಮಾಡಿದ್ದಾರೆ ಎಂಬ ಒಂದೇ ಮಾಹಿತಿಗಾಗಿ ಕ್ಯಾನ್ಸಲ್ ಮಾಡ್ತಾರೆ. ನಿಮ್ಮೊಂದು ಸ್ವಾಗತ ಆದರೆ ನೀವೀಗ 3-4 ವರ್ಷಗಳಿಂದ ರೇಷನ್ ಕಾರ್ಡ್ ಅಪ್ಲೈ ಮಾಡಲಿಕ್ಕೆ ನೀವು ಬಿಡೋದು ತುಂಬ ತೊಂದರೆ ಆಗ್ತಾ ಉಂಟು. ಯಾಕಂತ ಹೇಳಿದರೆ ರೇಷನ್ ಕಾರ್ಡ್ ಇಲ್ಲದೆ ಯಾವುದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರದ ಸವಲತ್ತಾಗಲಿ, ಸರ್ಕಾರದ ಮಹತ್ವದ ಒಂದು ಯೋಜನೆಯಾದ ಆಯುಷ್ಮಾನ್ ಭಾರತ ಆಗಲಿ, ಈಗ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಒಂದು ಮದುವೆ ಆದ ಮೇಲೆ, ಗಂಡನ ಮನೆಗೆ ಹೋದ ಮೇಲೆ, ಮಗು ಜನಿಸಿದ ಮೇಲೆ ಒಂದು ಸಂಧ್ಯಾ ಸುರಕ್ಷಾ ಅಂತ ಯೋಜನೆ ಉಂಟು. ಆ ಯಾವುದೇ ಯೋಜನೆಯನ್ನು ಪಡ್ಕೊಳ್ಬೇಕಾದ್ರೆ BPL ಕಾರ್ಡ್ ಕಡ್ಡಾಯವಾಗಿದೆ. ಆದರೆ BPL ಕಾರ್ಡ್ ಮಾಡಲಿಕ್ಕೆ ಸರ್ಕಾರ ಅನುಮತಿ ಕೊಡ್ತಾ ಇಲ್ಲ. ಇದರ ಬಗ್ಗೆ ರಾಜ್ಯಪಾಲರು